ಲೈಫ್ ಇಸ್ ಟೀಚಿಂಗ್ ದ ಲಾಸ್ಟ್ ಟೈಮ್. ಇದನ್ನ ಯಾರು ಕನ್ನಡದಲ್ಲಿ ಹೇಳ್ತೀರಾ? ಇದನ್ನ ಯಾರು ಕನ್ನಡದಲ್ಲಿ ಹೇಳ್ತೀರಾ? ಯಾವ್ದಾದ್ರು ಸ್ಟೇಜ್ ಸಿಕ್ಕಿದ್ರೆ ಇವಾಗ ಎಲ್ಲರಿಗೂ ಸ್ಟೇಜ್ ಸಿಗಲ್ಲ, ಎಲ್ಲರಿಗೂ ಎಲ್ಲವೂ ಸಿಗುತ್ತಪ್ಪ, ಎಲ್ಲರಿಗೂ ಎಲ್ಲವೂ ಸಿಗುತ್ತಾ? ಬರೇ 10 ಮಿನಿಟ್ಸ್ ಅಷ್ಟೇ, ಯಾಕಂದ್ರೆ ನನ್ನ ಕ್ಲಾಸ್ ಬೇರೆ ಕ್ಲಾಸ್ 10 ಮಿನಿಟ್ಸ್ ಅಷ್ಟೇ ಟೈಮ್ ಇರುತ್ತೆ. 10 ಮಿನಿಟ್ಸ್ ನೀವು ಫೋಕಸ್ ಮಾಡಿದ್ರೆ ಅಪ್ ಟು ಟಿಲ್ ಈ ಭೂಮಿ ಮೇಲೆ ನೀವು ಇರೋವರೆಗೂ ಏನೇನೆಲ್ಲ ಏನು ಕಲಿಯದೆ ಬಂದ್ಕೊಡ್ತೀವಿ, ಏನು ಕಲಿಯದೆ ಕರೆಕ್ಟಾಗಿ ಫೋಕಸ್ ಮಾಡ್ತೀರಾ? ಇಫ್ ಯು ಡೋಂಟ್ ಹ್ಯಾವ್ ದಿಸ್ ಇನ್ ದ ರೈಟ್ ಟೈಮ್, ಲೈಕ್ ಟೀಚ್ ಯು ಇನ್ ದ ರಾಂಗ್ ಟೈಮ್, ಯಾರಿಲ್ಲ. ಇಫ್ ಯು ಡೋಂಟ್ ಒಬ್ಬರೇ ಕೈ ಎತ್ತಬೇಕು, ಎಲ್ಲರಿಗೂ ಎಲ್ಲವೂ ಸಿಗೋದಿರುತ್ತೆ, ಎಲ್ಲರಿಗೂ ಸ್ಟೇಜ್ ಸಿಗೋದಿರುತ್ತೆ. ಯಾರಿಗೆಲ್ಲ ಸ್ಟೇಜ್ ಸಿಕ್ಕಿದ ತಕ್ಷಣ ಅಕ್ವೈರ್ ಮಾಡ್ಕೊಳ್ತಾರೋ ಅವ್ರು ಮಾತ್ರ ಲೈಫಲ್ಲಿ ಪರ್ಸನಲಿ ಫ್ಯಾಮಿಲಿಯಲ್ಲಿ ಎಥಿಕಲಿ ಲೀಗಲಿ ಫೈನಾನ್ಸಿಯಲಿ ರಿಚ್ ಆಗಿದ್ದಾರೆ, ಫ್ರೀಡಮ್ ಆಗಿದ್ದಾರೆ, ಸ್ವತಂತ್ರವಾಗಿದ್ದಾರೆ. ಯಾರು ತನ್ನ ಜೀವನದಲ್ಲಿ ಕೆಲಸನ ಸೆಲೆಬ್ರೇಷನ್ ಮಾಡ್ತಾರೋ, ಕೆಲಸನ ಚೆನ್ನಾಗಿ ಎಂಜಾಯ್ ಮಾಡ್ತಾರೋ, ಕೆಲಸನ ಸಂಭ್ರಮಿಸ್ತಾರೋ ಅವರು ಮಾತ್ರ ಕೆಲಸಗಾರರಿಂದ ಪದವಿ ಪಡ್ಕೊಂಡು ಓನರ್ ಆಗ್ತಾರೆ. ಈಗ ನಾನು ಟೀಚಿಂಗ್ ಮಾಡ್ತೀನಿ ಅಂದರೆ ಟೀಚಿಂಗ್ನ ಸೆಲೆಬ್ರೇಷನ್ ಮಾಡಬೇಕು, ಟೀಚಿಂಗ್ನ ಎಂಜಾಯ್ ಮಾಡಬೇಕು, ಟೀಚಿಂಗ್ನ ಸಂಭ್ರಮಿಸಬೇಕು, ನನ್ನ ವೃತ್ತಿಯನ್ನು ಸಂಭ್ರಮಿಸಬೇಕು. ಹೌದಾ? ಇವಾಗ ನಾನು ಸ್ಟೂಡೆಂಟ್ ಆಗಿದ್ದೀನಿ ಅಂದರೆ ಸ್ಟೂಡೆಂಟ್ನ ಸಂಭ್ರಮಿಸಬೇಕು. ವಿದ್ಯಾರ್ಥಿಯಾಗಿ ನಾನು ಸಂಭ್ರಮಿಸಿಲ್ಲ ಅಂತಂದರೆ, ಎಂಜಾಯ್ ಮಾಡಿಲ್ಲ ಅಂತಂದರೆ ಟೀಚರ್ ಆಗಿಯೂ ಎಂಜಾಯ್ ಮಾಡಬೇಕು. ಸೊ ಇವಾಗ ಒಳ್ಳೆ ಸ್ಟೂಡೆಂಟ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಾ? ನೋ ಒನ್ ಕಂಟ್ರಿ ಕ್ಯಾನ್ ಗ್ರೇಟರ್ ದೆನ್ ಟೀಚರ್ ಅಂತ ಹೇಳ್ತೀನಿ. ಇದನ್ನ ಕನ್ನಡದಲ್ಲಿ ಯಾರು ಹೇಳ್ತೀರಾ ಅಂತ ಕೇಳಿದ್ವಿ. ಇವಾಗ ಒಂದು ಸ್ಟೇಜ್ ಸಿಕ್ಕಿದೆ, ಯಾರಾದರೂ ಬಂದು ಹೇಳ್ಬೋದು. ಬೇಗ ಕೈ ಎತ್ತಿ, ಫಸ್ಟ್ ಕೈ ಎತ್ತಿ. ಇದೇ ಕ್ಲಾಸ್ ಕೆಳಗಡೆ 1ನೇ ಕ್ಲಾಸಿನಿಂದ 2ನೇ ಕ್ಲಾಸ್ ಮುಗಿತಾರಲ್ಲ, ಹೋದ್ರೆ 30 ದಿನ ಬರ್ತದೆ. ಯಾಕಂದ್ರೆ ಅವರೆಲ್ಲ ಮಕ್ಕಳು, ಸಣ್ಣ ಮಕ್ಕಳುಗಳು ನಮ್ಮ ಜೊತೆ ಕಮ್ಯುನಿಕೇಶನ್ ಮಾಡ್ತಾರೆ. ಹೌದಪ್ಪ? ಲಾಸ್ಟ್ ಸ್ಕೂಲಲ್ಲಿ ಸಾಧಾರಣ ಸ್ಕೂಲಲ್ಲಿ ಭಯ ಬಿಟ್ಟಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ವಿವೇಕಾನಂದ ಹೇಳ್ತಾರೆ, ಕಬ್ಬಿಣದಂತಹ ಮಾಂಸಖಂಡ, ಉಕ್ಕಿನಂತಹ ನರಮಂಡಲ, ಯಾವುದಕ್ಕೂ ಜಗ್ಗದ ಪ್ರಚಂಡ ಇಚ್ಛಾಶಕ್ತಿಯುಳ್ಳ, ಅಗತ್ಯವಿದ್ದರೆ ಕಡಲಿನಾಳಕ್ಕೆ ಇಳಿದು ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಬಲ್ಲ ಎಚ್ಚೆದೆಯ ಗಂಡು ಲೀಡರ್. One second is birth, 1 second is death, half millisecond is our life. Okay? Do more mistake, learn more. ಹಂಗಂತ ಮಿಸ್ಟೇಕ್ ಏನ್ ಮಾಡ್ತಾ ಇದ್ರೆ ರಾಜೇಂದ್ರ ಅದು ಎಷ್ಟು ಪಾಠ ಮಾಡ್ತಾರೆ ನಮ್ಮ ಫ್ರೆಂಡ್ ಹಿಂಗೆ ಅಡ್ಜಸ್ಟ್ ನೋಡಿ. ಅಲ್ಲಿ ಮಾತಾಡ್ತಿದ್ದೆ, ಮೈ ಕೊಟ್ಟರೆ ಮಾತಾಡಕ್ಕೆ ಆಗಲ್ಲ, ಅದಕ್ಕೆ ಹೇಳೋದು. ಹಾಗೆ ಕಾಲ್ ಮಾಡಿದಾಗ ನಾನೇನು ಹೇಳ್ತಾ ಇದ್ದೆ, ಮೈಕ್ ಬರ್ತಾ ಇದೆ, ಮಿಸ್ಟೇಕ್ ಮಾಡಿದ್ವಿ ಸರ್. ಮಿಸ್ಟೇಕ್ ಮಾಡಿರೋದ್ರಿಂದ ನೀವೆಲ್ಲ ಫೋಕಸ್ ಮಾಡೋಕ್ಕಾಗುತ್ತೆ. ವಿವೇಕಾನಂದರು ಕಬ್ಬಿಣದಂತಹ ಮಾಂಸಖಂಡ, ಉಕ್ಕಿನಂತಹ ನರಮಂಡಲ, ಯಾವುದಕ್ಕೂ ಜಗ್ಗದ ಪ್ರಚಂಡ ಇಚ್ಛಾಶಕ್ತಿ, ಅಗತ್ಯವಿದ್ದರೆ ಕಡಲಿನ ಆಳಕ್ಕೆ ಇಳಿದು ತನ್ನ ಅವಶ್ಯಕತೆ ಅಂತ ಇದೆ. ಇವರು ಫೋಕಸ್ ಮಾಡಿಕ್ಕಾಗುತ್ತೆ. ಯಾಕಂದ್ರೆ ಟೀಚರ್ಸ್ಗೆ ಕಣ್ಣಲ್ಲಿ ಕಣ್ಣಿಟ್ಟು ಲೈಫ್ ಟೈಮು ಅಪ್ ಟು ಈ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇವಾಗ 8th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಇದರಲ್ಲಿ 7th ಸ್ಟ್ಯಾಂಡರ್ಡ್ ಅಪ್ ಟು 10th ಸ್ಟ್ಯಾಂಡರ್ಡ್ಗೆ ಟೀಚರ್ಸ್ ಏನು ಹೇಳ್ತಾರೋ ಅದನ್ನ ನೀವು ಫೋಕಸ್ ಮಾಡಿದ್ರೆ ಅವ್ರ ಕಣ್ಣಲ್ಲೇ ಕಣ್ಣಿಟ್ಟು ಕರೆಕ್ಟಾಗಿ ಕುದುರೆಗೆ 2 ಆಗಿರ್ತಾರಲ್ಲ, ಗಾಲ ಹಾಕಿರ್ತಾರಲ್ಲಪ್ಪ, ಈ ಥರ ಇಟ್ಕೊಳ್ಳಿ, ಈ ಥರ ನನ್ನೇ ನೋಡ್ತಾ ಇದ್ರು. ನನ್ನದೇ ನೋಡಿದ್ರೆ ಯೋಗ ಬರುತ್ತೆ ಅಂತ ಅಷ್ಟೇ. ಎಷ್ಟು ಖುಷಿಯಾಗಿ ಕಲಿತೀರಾ ಅಷ್ಟು ಖುಷಿಯಾಗಿಂದ ಕಲಿಬೇಕು. ಹೌದಾ? ಜೀವನದಲ್ಲಿ ಯಾರು ತುಂಬಾ ಖುಷಿಯಾಗಿರ್ಬೇಕಂತ ಇದೆ? ಎಲ್ಲರೂ ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು.
ರಾಜಾರಾಮ್ ಸರ್ ದೊಡ್ಡವರಂದ್ರೆ ಟೀಚರ್ ಮಾಡ್ತಾ ಇರ್ಬೇಕು ಅವ್ರ ಕಡೆ ಮಾತಾಡೋದು ದೊಡ್ಡವರಾಗಿರೋದು ತಾಕತ್ ಟೀಚರ್ಗೆ ಅಂದರೆ ಭಯ ಬರ್ತಿಲ್ಲ ಅಂದರೆ ತಾಕತ್ ಕೊಡ್ಬೇಕು ಯಾರು ಜಾಸ್ತಿ ಮಿಸ್ಟೇಕ್ ಮಾಡ್ತಾರೆ ಅವರೇ ಜಾಸ್ತಿ ಕಲಿತಾರೆ ಅಂತೇಳಿ ಬರೀ ಮಿಸ್ಟೇಕೇ ಮಾಡ್ತಾರೆ. ಕ್ಲೋಸ್ ಯುವರ್ ಐಸ್ ಪ್ಲೀಸ್ ಡಿಯರ್ಸ್, ಕ್ಲೋಸ್ ಯುವರ್ ಐಸ್. ಈಗ ನಿಮ್ಮ ಲೈಫಲ್ಲಿ ಯಾರ್ಯಾರು ಟೀಚರ್ಸ್ಗಳು ನಿಮ್ಗೆ ನೆನಪಿದ್ದಾರೆ ಅಂತ ಒಂದು 10 ಜನ ಲಿಸ್ಟ್ ಮಾಡ್ಕೊಳ್ಳಿ ಮೈಂಡಲ್ಲಿ, ಮೈಂಡಲ್ಲಿ ನಿಮಗೆ ಯಾರ್ಯಾರು ಟೀಚರ್ಸ್ಗಳು ನೆನಪಿದ್ದಾರೆ ಅಂತೇಳಿ ಒಂದು 10 ಜನ ಮೈಂಡ್ ಮ್ಯಾಪ್ ಮಾಡಿ. 1ನೇ ಕ್ಲಾಸ್ ಇದೆ, 2ನೇ ಕ್ಲಾಸ್, 3ನೇ ಕ್ಲಾಸ್, 5ನೇ ಕ್ಲಾಸ್, ಫಸ್ಟ್ ಸ್ಟ್ಯಾಂಡರ್ಡ್, ಸೈನ್ಸ್ ಸ್ಟ್ಯಾಂಡರ್ಡ್, PU, ಡಿಗ್ರಿ, SSLC, PUC, ಮಾಸ್ಟರ್ ಡಿಗ್ರಿ, PhD, ಯಾರು ಎಲ್ಲಿ ಬೇಕಾದ್ರೆ ಅವ್ರಿಗೆ ಮನೆ ಹತ್ರ ಏನಾದ್ರು ಕಲಿಸ್ಕೊಟ್ಟಿದ್ರೆ ಅವ್ರ ಟೀಚರ್. ನಿಮಗೆ ಗಿಡ ನೀಡೋದು ಹೇಳ್ಕೊಟ್ಟಿದ್ರು ನಿಮ್ಮ ಪೇರೆಂಟ್ಸ್, ಯುವರ್ ಪೇರೆಂಟ್ಸ್ ಆಲ್ಸೋ ಯುವರ್ ಟೀಚರ್ಸ್. ಬಾಟಮ್ ಆಫ್ ದಿ ಹಾರ್ಟ್ ಇಂದ ಅವ್ರಿಗೆ ಗ್ರಾಟಿಟ್ಯೂಡ್ ಹೇಳಕ್ಕಾಗತ್ತ ನೋಡಿ. ಥ್ಯಾಂಕ್ ಯು ಟೀಚರ್, ಲವ್ ಯು ಟೀಚರ್, ಬಿಗ್ ಮಿಸ್ಟೇಕ್, ಸಾರಿ ಟೀಚರ್, ಫ್ರಮ್ ದ ಬಾಟಮ್ ಆಫ್ ದಿ ಹಾರ್ಟ್. ಯಾಕಂದ್ರೆ ಟೀಚರ್ ಈಸ್ ಎವ್ರಿಥಿಂಗ್. ಒಬ್ರು ಮಿಲಿಟರಿಯವರು ಇದ್ದಾರೆ, ಒಬ್ರು ಲಾಯರ್ ಇದ್ದಾರೆ, ಒಬ್ರು ಡ್ರೈವರ್ ಇದ್ದಾರೆ, ಒಬ್ರು ಕಂಡಕ್ಟರ್ ಇದ್ದಾರೆ, ಒಬ್ರು ವ್ಯವಸಾಯ ಮಾಡ್ತಾ ಇದ್ದಾರೆ, ಒಬ್ರು ಚಪ್ಪಲಿ ಹೊಡಿತಾರೆ ಅಂತ ಅಂದ್ರೆ ಅವ್ರ ಹಿಂದೆಗಡೆ ಟೀಚರ್ ಇದ್ದೇ ಇರ್ತಾರೆ. ಟೀಚರ್ ಆಗಿದ್ದಾರೆ ಅಂದ್ರೆ ಟೀಚರ್ ಇರ್ತಾರೆ. ಎವ್ರಿಥಿಂಗ್ ಈಸ್ ಟೀಚರ್, ಟೀಚರ್ ಈಸ್ ಎವ್ರಿಥಿಂಗ್. ಎವ್ರಿಥಿಂಗ್ ಈಸ್ ಟೀಚರ್, ಟೀಚರ್ ಈಸ್ ಎವ್ರಿಥಿಂಗ್. ಅವ್ರಿಗೆ ಗ್ರಾಟಿಟ್ಯೂಡ್ ಮಾಡೋಕ್ಕಾಗುತ್ತಾ ನೋಡಿ. ಸಾರಿ ಟೀಚರ್, ಲವ್ ಯು ಟೀಚರ್, ಥ್ಯಾಂಕ್ ಯು ಟೀಚರ್ ಅಂತ ಹೇಳಕ್ಕಾಗುತ್ತೆ. ಎಲ್ಲರೂ ಥ್ಯಾಂಕ್ ಯು ಟೀಚರ್ ಅಂತ ಹೇಳೋಣ. ಹೇಳೋಣ ಥ್ಯಾಂಕ್ ಯು ಟೀಚರ್, ಲವ್ ಯು ಟೀಚರ್, ಸಾರಿ ಟೀಚರ್. ಓಕೆ, slowly open your eyes. ಓಕೆ, ಯಾವ ಟೀಚರ್ ನೆನಪಾದ್ರು? ಯಾರಾದ್ರೂ ಒಬ್ರು ಹೇಳಿದ್ರು ಕೈ ಎತ್ತಿ. ಯಾರು ಹೇಳ? ಹಾಂ, ಸಣ್ಣ ಕ್ಲಾಪ್. HM ಅವ್ರು ಯಾವ ಸ್ಯಾರಿ ಹಾಕೊಂಡಿರ್ತಾರೆ? ಸರಿ ಟೀಚರ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಡ್ರೆಸ್ ಕೋಡ್. ನಿಮ್ಮ ಟೀಚರ್ ಅದ್ರ ಹೋಗ್ತಾ ಇದ್ದೀನಿ ಪ್ರತಿಯೊಂದು ನಮಸ್ಕಾರ. ಅವರಲ್ಲಿ ಏನು ಇಷ್ಟ ಆಗಿದೆ? ಹೆಲ್ಪಿಂಗ್ ನೇಚರ್ ಇಷ್ಟ ಆಗಿದೆ. ಆಮೇಲೆ ಯಾಕೆ ಅವರೇ ಇಷ್ಟ ಆಗುತ್ತೆ, ಬೇರೆ ಟೀಚರ್ ಯಾಕೆ ಇಷ್ಟ ಆಗಿದೆ? ಅವರಿಂದ ಏನು ಕಲ್ತ್ರಿ? ಹೆಲ್ಪಿಂಗ್ ಟು ಅದರ್ಸ್, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಎಲ್ಲರೂ ಎಲ್ಲ ಕ್ಯಾರೆಕ್ಟರಲ್ಲಿ ಇರೋಕ್ಕಾಗತ್ತಪ್ಪ. ಇವರು ಕೋಪವಾಗಿರ್ತಾರೆ, ಇವರು ತಾಳ್ಮೆಯಾಗಿರ್ತಾರೆ, ಇವರು ಅಗ್ರೆಸಿವ್ ಆಗಿರ್ತಾರೆ, ಕೆಲವರು ಫುಲ್ ರಿಚ್ ಆಗಿರ್ತಾರೆ, ಕೆಲವರು ಥಿಂಗ್ಸ್ ಅಲ್ಲಿ ರಿಚ್ ಇರ್ತಾರೆ, ಕ್ಯಾರೆಕ್ಟರ್ ಪೋರ್ ಇರ್ತಾರೆ. ಹೌದಾ? ಕೆಲವರು ಕ್ಯಾರೆಕ್ಟರ್ ಫುಲ್ ರಿಚ್ ಇರ್ತಾರೆ, ಥಿಂಗ್ಸ್ ಅಲ್ಲಿ ಪೋರ್ ಇರ್ತಾರೆ. ಆದರೆ ಅಕಾರ್ಡಿಂಗ್ ಟು ನೇಚರ್ ದೇರ್ ಇಸ್ ನೋ ಪೂರ್, ದೇರ್ ಇಸ್ ನೋ ರಿಚ್, ದೇರ್ ಇಸ್ ನೋ ಮೇಲ್, ದೇರ್ ಇಸ್ ನೋ ಫೀಮೇಲ್, ದೇರ್ ಇಸ್ ನೋ ಸ್ಟೂಡೆಂಟ್, ದೇರ್ ಇಸ್ ನೋ ಟೀಚರ್. All souls are equal. We are all, according to spiritual masters, according to spiritual gurus, we are all our
ಓನ್ ಸೆಲ್ಫ್ ಸೋಲ್ಸ್. ಕನ್ನಡದಲ್ಲಿ ನಾವೆಲ್ಲರೂ ಆತ್ಮ ಸಹೋದರ ಸಹೋದರಿಯರಷ್ಟೇ. ನಾವೆಲ್ಲರೂ ಆತ್ಮ ಸಹೋದರ ಸಹೋದರಿ. ವಿ ಆರ್ ಆಲ್ ಈಕ್ವಲ್. ಬಟ್ ಇನ್ ಸೊಸೈಟಿ, ದ ಮಾಡರ್ನ್ ಸೊಸೈಟಿ ಕ್ರಿಯೇಟೆಡ್ ಡಿಮ್ಯಾಂಡಿ ಟೋಟಲಿ ಗ್ಲೋಬಲೈಸೇಷನ್ ಆಗಿ ಥಿಂಗ್ಸು, ಎಜುಕೇಷನ್ಸು, ಫಾರ್ಮಿಂಗು, ಲೈಫ್ ಸ್ಟೈಲ್ಸ್ ಎಲ್ಲ ತುಂಬ ಜಾಸ್ತಿ ಥಿಂಗ್ಸ್ಗಳನ್ನ ಉಪಯೋಗ ಸ್ಟಾರ್ಟ್ ಮಾಡ್ತೀವಿ. ಅಗ್ರಿಕಲ್ಚರ್ ಆಹಾರ ಬೆಳ್ಕೊಂಡು ತಿಂದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ಅಗ್ರಿಕಲ್ಚರ್ ಏನಾದ್ರು ನೀವು ಮಾಡಿಲ್ಲ ಅಂದರೆ ಇವತ್ತಿಂದ ಯು ಆರ್ ನೆವರ್ ಸರ್ವೈವಲ್ ಯುವರ್ ಫಿಸಿಕಲ್ ಬಾಡಿ ಇನ್ ಯುವರ್ ಲೈಫ್. ಸೊ ಇವತ್ತಿಂದ ನಾವೇನು ಮಾಡ್ಬೇಕಂದ್ರೆ ನಿಮ್ಮ ಫ್ಯೂಚರ್ ಬೇಕಾಗಿರೋದು ಎಜುಕೇಷನ್ ಅಲ್ಲ, ಬುಕ್ಸು ಅಲ್ಲ, ಸರ್ಟಿಫಿಕೇಟ್ಸ್ ಅಲ್ಲ, ಮಾಸ್ಟರ್ಸು ಅಲ್ಲ, ಜಾಬು ಅಲ್ಲ. ನಿಮಗೆ ಬೇಕಾಗಿರೋದು ನಾಟಿ ತರಕಾರಿ ಬೀಜಗಳು. 5 ಬದನೆಕಾಯಿ ಗಿಡ ನೆಡಕ್ಕಾಗತ್ತಾ? 5 ಟೊಮೊಟೊ ಗಿಡ ನೆಡಕ್ಕಾಗತ್ತಾ? ನಿಮ್ಮ ಮನೆ ತಾವು ಎಲ್ಲರೂ ಇತ್ತು ನೀರು ಅಂತಂದರೆ ಒಂದೇ ಒಂದು ಬಾಳೆ ಗಿಡ ನೆಡಕ್ಕಾಗತ್ತಾ? 400 ಥರದ ಬಾಳೆ ಗಿಡ ಇದೆ. ಒಂದು ಅಡಿ ಒಂಚೂರು ಕೊತ್ತಂಬರಿ ಸೊಪ್ಪು ತಿನ್ನಕ್ಕಾಗತ್ತಾ? ಒಂದು ಸ್ವಲ್ಪ ಪುದೀನ ಸೊಪ್ಪು ತಿನ್ನಕ್ಕಾಗತ್ತಾ? ಒಂದು ಸ್ವಲ್ಪ ಬ್ರಾಹ್ಮಿ ಎಲೆ ಅಂತ ಬರುತ್ತೆ ಸಣ್ಣದಾಗಿ, ಅದೊಂದು ಎಲೆ ತಿನ್ಕೊಂಡು ಬ್ರೈನ್ ಪವರ್ ಇಂಪ್ರೂವ್ ಆಗುತ್ತೆ. ದಿನ 5 ಎಲೆ. ತುಳಸಿ ಎಲೆ ಅಂತ ಬರುತ್ತೆ, ಒಂದು 5 ತುಳಸಿ ಗಿಡ ನೆಡಕ್ಕಾಗತ್ತೆ. Whether you are going to do terrace garden or natural farming in your land, any ಯಾರ್ಯಾರಿಗೆಲ್ಲ ಜಮೀನು ಇದೆ, 30-40 ಸೈಟ್ ಇದೆ ಜಮೀನಲ್ಲಿ. 30-40 ಸೈಟ್ ಜಮೀನ್ ಇದೆ ಅಂತ ಕೈ ಎತ್ತಿ ಎತ್ಬೇಕಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 19 ವಯಸ್ಸಿಗೆ ಮಿಲಿಟರಿಗೆ ಹೋಗಕ್ಕೆ ಎಷ್ಟೋ ಜನಕ್ಕೆ ಅವಕಾಶ ಇದೆ. ಹೋದ್ರು ಅವಕಾಶ ಪಡ್ಕೊಂಡು, ಹೋಗಿಲ್ಲ ಅಂದ್ರೆ ಅಲ್ಲಿ ಚೆನ್ನಾಗಿ. ನನಗೂ ತುಂಬಾ ಇಷ್ಟ ಬೆಡ್ಶೀಟ್ ಇಟ್ಕೊಂಡು ಆರಾಮಾಗಿ ಮಲ್ಕೊಳ್ಳೋಣ ಮಾಡ್ತೀವಿ. ಸುಮ್ಮನೆ ಏನು ಮಾಡ್ತಿದ್ದಾರೆ ಯಾರಿಗೂ ಇಷ್ಟ ಇಲ್ಲ. ಏನು ಕೆಲಸ ಆರಾಮಾಗಿರೋದು ಯಾರಿಗೂ ಇಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ. ಜಲ್ದಿ ಸರ್ ನಿಮ್ಮ ಜಮೀನು ಹಚ್ಚಿದ್ರಲ್ಲಿ ಸರ್ ಜಮೀನು ಜೋರ ಕುಮಾರು ಗ್ರೇಟೆಸ್ಟ್ ವರ್ಲ್ಡ್ ಫೇಮಸ್ ಫಾರ್ಮರ್ ಅಂತ ಹೋಗ್ತಾರೆ. ನ್ಯಾಚುರಲ್ ಫಾರ್ಮಿಂಗ್ ಇದೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ. ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್ ನೀವು ತಿಳಿಸ್ಕೊಳ್ಳಿ. ಪವರ್ಫುಲ್ ವರ್ಡ್ ಇದು. ಫಾರ್ಮರ್ ಇಸ್ ಗ್ರೇಟರ್ ದನ್ ದ ಟೀಚರ್. ಹೇಳಿ ರೈತರನ್ನ ಅಳವಡಿಸಿಕೊಂಡೇ ಟೀಚರ್ ಬೆಳೆದಿದ್ದಾನ. ಇಲ್ಲ ಸರ್, ಓಕೆ ಒಂದ್ಸರಿ ನಗ್ಬಿಡಿ ಅದಾರು. ಫಾರ್ಮರ್ನ ಅಳವಡಿಸ್ಕೊಂಡೇ ಸ್ಟೂಡೆಂಟ್ ಇದ್ದಾರೆ. ಬೆಳೆ ಎಲ್ಲ ಏನ್ ತಿಂದ್ರಪ್ಪ? ಅನ್ನ ಸಾರು ತಿಂತಾರಲ್ಲ. ನಿಜವಾಗ್ಲೂ ನೀನು ಏನಾದ್ರು ಅನ್ನ ಬೆಳೆದ್ಬಿಟ್ರೆ, ಗಿರಿಕುಮಾರ್ ಅಂತ ಇದ್ದಾರ, 4 ತಿಂಗಳ ಬೆಳೆಸ್ತಾ ಇದೀವಿ, ಅವನೇ ಬೆಳೆದ್ಬಿಟ್ರೆ ಒಂದೊಂದು ಪೈರು ಇದ್ರು 24 ಗಂಟೆ ಎಷ್ಟು ಕಷ್ಟಪಟ್ಟು ಬೆಳೆಸ್ಬೇಕಂದ್ರೆ ಒಂದು ಅನ್ನ ಬೆಳೆದ್ಬಿಟ್ರೆ ಕೆಳಗೆ ಎತ್ತಾಕೊಂಡ್ತಾರೆ. ಫಾರ್ಮರ್ನ ಅಳವಡಿಸ್ಕೊಂಡೆ ಪ್ರತಿಯೊಬ್ಬರಿಗೆ, ರೈತರನ್ನ ಅಳವಡಿಸ್ಕೊಂಡೆ ಪ್ರತಿಯೊಬ್ಬರು. ಟೀಚರ್ ಇಲ್ಲದೆ ಇರ್ಬೋದು, ಫಾರ್ಮರ್ ಹೇಳ್ಕತ್ತಾ? ಅದಕ್ಕೆ ನೀವೇ ನಿಜವಾಗ್ಲೂ ವ್ಯವಸಾಯ ಮಾಡ್ಬಿಟ್ರೆ, ನೀವು ನಿಜವಾಗ್ಲೂ ಗಿಡ ನೆಟ್ಟು ಬೆಳೆಸ್ಬಿಟ್ರೆ, ನೀವು ನಿಜವಾಗ್ಲೂ ಮೆಂತ್ಯ ಸ್ವಲ್ಪ ಬರ್ತಾ ಹಾಕಿರೋದು ಬೆಳೆದು ದೊಡ್ಡದಾಗಿ ತಿಂತಿಲ್ಲ, ಅದ್ರಲ್ಲಿ ಮಜಾ ಬರುತ್ತೆ. ಆ ಪ್ರೋಸೆಸ್ಸಲ್ಲಿ ನಿಮಗೆ ತುಂಬ ಎಂಜಾಯ್ ಮಾಡ್ತೀವಿ. ಕೊತ್ತಂಬರಿ ಸೊಪ್ಪು 40 ದಿನ, ಟೊಮೊಟೊ ಗಿಡ ಒಂದು 45 ಡೇಸ್ 50 ಡೇಸ್ ಬರುತ್ತೆ. ನಿಮ್ಮಪ್ಪ ಫೀಸ್ ಕಟ್ಟಿ ಏನು ಕಳ್ತಿದ್ದಾರೆ. ಒಂದು ಟೈಮ್ನ ವೇಸ್ಟ್ ಮಾಡ್ಬೋದು, ಇನ್ನೊಂದು ಟೈಮ್ನ ಯುಟಿಲೈಸ್ ಮಾಡ್ಬೋದು. ಯಾರ್ಯಾರೆಲ್ಲ ಟೈಮ್ ಗಾಸಿಪಿಂಗ್ ಮಾಡೋದು, ಅವಳು ನೋಡೋದು, ಇವಳು ನೋಡೋದು, ಆ ಕಡೆ ಏನು ಮಾಡಬೇಕು ಅದನ್ನು ಮಾಡಿಲ್ಲ ಅಂದರೆ ಏನು ಮಾಡಬೇಕು ಅದನ್ನು ಮಾಡಿದ್ರೆ ಏನಾಗಬೇಕು ಅದೇ ಆಗ್ತದೆ. ಹೌದಾ? ಇದೇ ಕ್ಲಾಸನ್ನು ನಾನು UK ನಲ್ಲೋ US ಅಲ್ಲೋ ಮಾಡಿದ್ರೆ ಕಡಿಮೆ ಅಂತಂದ್ರೆ 1 lakh ಚಾರ್ಜ್ ಮಾಡ್ತೀನಿ 1 ಅವರ್ಗೆ. ಸೇಮ್ ಕ್ಲಾಸ್ ಐ ಚಾರ್ಜಿಂಗ್ 1 lakh rupees. ಇದೇ ಕ್ಲಾಸ್ನ ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರಾಕ್ಟಿಕಲ್ ಮಾಡಕ್ಕೆ ಹೋಗ್ತಿದ್ದೀನಿ. ಆಲ್ರೆಡಿ 25 ದಿನ ಅಡ್ಮಿಷನ್ ಆಗ್ಬಿಟ್ಟಿದ್ದಾರೆ, 9,000 rupees. ಇಲ್ಲೇ 14ನೇ ತಾರೀಕೆ ಮಾಡಕ್ಕೆ ಹೋಗ್ತಿದ್ದೀನಿ. ಫ್ರೀ ಟೈಮ್ ಒಬ್ರು ಬೆಳಗ್ಗೆ ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ಎಲ್ಲಿದ್ದಾರೆ
ಫೋನ್ ಮಾಡಿ ಅಸಾಬಿಂದ ಫೋನ್ ಮಾಡಿದ್ದಾರೆ, ಸೀಟ್ ಇಲ್ಲ ಮಾಡೋಕ್ಕಲ್ಲ. ಅದಕ್ಕೆ ಕ್ಯಾಪಿಟಲ್ ಆಫ್ ಎವ್ರಿಥಿಂಗ್ ಈಸ್ ನಾಲೆಜ್, ರೈಟ್? ಸೊ ಕ್ಯಾಪಿಟಲ್ ಆಫ್ ಎವ್ರಿಥಿಂಗ್ ಈಸ್ ನಾಲೆಜ್. ನಿಮ್ಗೆ ಜ್ಞಾನ ಇದೆ ಅಂತಂದರೆ ಹಣ ಇದ್ದಂಗೆ. ನಂತರ 10 lakh rupees ಬುಕ್ ಇದೆ ಅಂತಂದರೆ ಹಣ ಇದ್ದಂಗೆ. ನಂತರ ಫುಲ್ಲು A to Z ಆಕ್ಯುಪಂಚರ್, ಉದ್ಯೋಗ, ಮ್ಯಾಗ್ನೆಟ್ ಥೆರಪಿ, MBBS ಸಿಲೆಬಸ್, ಆಯುರ್ವೇದ, ಯುನಾನಿ, ಸಿದ್ಧೆ, ಅಲೋಪತಿ, 64 ಕಲೆಗಳು, 14 ಶಾಸ್ತ್ರಗಳೆಲ್ಲ ಓದ್ಕೊಂಡಿದೆ ಅಂತಂದರೆ ಇದು ಕ್ಯಾಪಿಟಲ್. ನಿಮಗೆ ಜಾಸ್ತಿ ವ್ಯಾಲ್ಯೂ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತಂದರೆ ನಿನ್ನ ಜ್ಞಾನದ ಮೇಲೆ, ನಿನ್ನ ಪರ್ಫಾರ್ಮೆನ್ಸ್ ಮೇಲೆ, ನಿನ್ನ ನಾಲೆಡ್ಜ್ ಮೇಲೆ, ನಿನ್ನ ಕೆಪಾಸಿಟಿ ಮೇಲೆ. ಅದಕ್ಕೆ ನಿನ್ನ ಕೆಪಾಸಿಟಿ ಹೆಚ್ಚಿಸ್ಕೋಬೇಕಂದ್ರೆ ನಾವು ಎಜುಕೇಷನ್. ನನಗೆ 8th ಸ್ಟ್ಯಾಂಡರ್ಡಲ್ಲಿ ರುಜಾರಿ ಮಸ್ಕರ ಅಂತ ಒಬ್ಬರು ಹಿಂದಿ ಟೀಚರ್, ಅವರು ಒಂಚೂರು ಕ್ಲಾಸ್ ಮಾಡ್ತಾರೆ. ಯಾವ ಸಬ್ಜೆಕ್ಟ್ ಸಿಲೆಬಸ್ನ ಕವರ್ ಮಾಡ್ತಾ ಇಲ್ಲ, ಬಟ್ ಲೈಫ್ ಅವರು ಒಬ್ಬರಿಗೆ ಮಾತ್ರ ಫೋಕಸ್ ಮಾಡಿ ತಗೊಂಡಿರುತ್ತೆ. ಅಪ್ ಟು 30 ಏಜ್ MSc, MA, PhD, ಅದು ಇದು ಓದ್ತಾನೇ ಇದ್ದೀನಿ. ಇವತ್ತು ನಿಮ್ಮ ಹತ್ರ ಕಲ್ತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಇನ್ ಬಿಟ್ವೀನ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್, ಟೀಚರ್ ವಿಲ್ ಲರ್ನ್ ಮೋರ್. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಸಂಭಾಷಣೆ ಮಾಡ್ತಾ ಇರಬೇಕಾದ್ರೆ ಶಿಕ್ಷಕರೇ ಜಾಸ್ತಿ ಕಲಿತಾರಂತೆ. ಇನ್ ಬಿಟ್ವೀನ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್, ಟೀಚರ್ಸ್ ವಿಲ್ ಲರ್ನ್ ಮೋರ್. ಯಾರ್ಯಾರಿಗೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ, ಹೆಲ್ತ್ ಪ್ರಾಬ್ಲಮ್ ಇದೆಯೋ, ಎಜುಕೇಷನಲ್ ಪ್ರಾಬ್ಲಮ್ ಇದೆಯೋ, ಟೆನ್ಷನ್ನು, ಸ್ಟ್ರೆಸ್ಸು, ಪೇಯ್ನು, ಸಫರಿಂಗ್ಸ್ ಇದೆಯೋ, ಈಗ 5 ಸೀಟ್ ಇವೆ. ಯಾರಾದರೂ ಬಂದರೆ ಕೊಡ್ತಾ ಇರ್ತಾರೋ ಅದು ಫೋಕಸ್ ಆಗಿರುತ್ತೆ, ಪ್ರಾಕ್ಟಿಕಲ್ ಓರಿಯೆಂಟ್ ಇರುತ್ತೆ, ರಿಸಲ್ಟ್ ಓರಿಯೆಂಟೆಡ್ ಇರುತ್ತೆ, 4 months ಕೋರ್ಸ್ ಇರುತ್ತೆ. ಈಗ ನಾವು ಸ್ಕೂಲಲ್ಲಿ, ಕಾಲೇಜಲ್ಲಿ, ಯೂನಿವರ್ಸಿಟಿ ನಾನೇ ಹೋಗಿದ್ವಿ ಪರ್ಸ್ನಲ್ಲಿ ಮೋರ್ ದೆನ್ ಲ್ಯಾಕ್ಸ್ ಟುಗೆದರ್ ಮನಿ ಖರ್ಚು ಮಾಡಿದ್ವಿ. ಅಲ್ಲಿ ನನ್ನ ಕಣ್ಣನ್ನು ಹೇಗೆ ಇಟ್ಕೋಬೇಕಂತ ಹೇಳ್ಕೊಡಿದ್ವಿ, ಮೂಗನ್ನು ಹೇಗೆ ಇಟ್ಕೋಬೇಕಂತ ಹೇಳ್ಕೊಡಿಲ್ಲ, ಹೊಟ್ಟೆಯನ್ನು ಹೇಗೆ ಇಟ್ಕೋಬೇಕಂತ ಹೇಳ್ಕೊಡಿಲ್ಲ, ದೇಹದ ಚರ್ಮವನ್ನು ಹೇಗೆ ಇಟ್ಕೋಬೇಕಂತ ಹೇಳ್ಕೊಡಿಲ್ಲ. ಆದರೆ ನಾನು ಸುಮಾರು ಲ್ಯಾಕ್ಸ್ ಟುಗೆದರ್ ಮನಿ ಸ್ಪೆಂಡ್ ಮಾಡಿ ನ್ಯಾಚುರೋಪತಿ ಕ್ಯಾಂಪ್ಗೆ ಹೋಗಿ ಎಲ್ಲ ಆಲ್ ಓವರ್ ಸುಮಾರು ಕಂಟ್ರೀಸ್ಗಳು ಹೋಗಿ ಕಲ್ತಿದ್ದೀನಿ. ಅದರಲ್ಲಿ ಒಂದು 5,000 ಜನಕ್ಕೆ ಇಂಪ್ಲಿಮೆಂಟ್ ಮಾಡಿ ಒಂದು 10 ವರ್ಷದಿಂದ ಹೇಳ್ಕೊಡ್ತೀನಿ. ಈಗ 3 years ಸ್ಟಾಪ್ ಮಾಡಿ ನಾನೇ ಹೋಲ್ಡ್ ಮಾಡಿ ದೇಶದ ಸುತ್ತಕ್ಕೆ ಹೋಗ್ಬೇಕಂತ ಹೇಳ್ತಾರಲ್ವ, ಫುಲ್ ಕಂಟ್ರಿ ಓಡಾಡಿದೆ. ನಡ್ಕೊಂಡು ಸ್ವಲ್ಪ, ಟ್ರೈನಲ್ಲಿ ಸ್ವಲ್ಪ. ಈಗ ತಿರುತ್ತಣಿ ರಾಧಾಕೃಷ್ಣ ಮೇಡಮ್ ಹೇಳಿದ್ರು, ತಿರುತ್ತಣಿ ರಾಧಾಕೃಷ್ಣ ಗೊತ್ತಾಗಲ್ಲ ನಿಮ್ಗೆ, ವಿವೇಚ ಆಗಲ್ಲ. ತಿರುತ್ತಣಿ ಚೆನ್ನೈ ಪಕ್ಕದಲ್ಲಿ 50 ಕಿಲೋಮೀಟರ್. ತಿರುತ್ತಣಿಗೆ ಸುಮಾರು ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ನಾನು ಪ್ರಾಕ್ಟಿಕಲ್ಲಾಗಿ ಹೋಗಿ ನೋಡಿದ್ದೀನಿ. ನನ್ನ ಇಮ್ಯಾಜಿನೇಷನ್ ಬೇರೆ, ನನ್ನ ನಾಲೆಡ್ಜ್ ಬೇರೆ. ಚಿದಂಬರಂ ಅಂತಂದರೆ ಚಿದಂಬರಂ ದೇವಸ್ಥಾನಗಳಿಗೆ ಸುಮಾರು ಧ್ಯಾನ ಮಾಡಿರ್ತೀನಿ. ನಿಮ್ಗೆ ಇಮ್ಯಾಜಿನೇಷನ್ ಬೇರೆ. MSc ಜಾಗ್ರಫಿ ಮಾಡಬೇಕಾದ್ರೆ MSc ಜಾಗ್ರಫಿನಲ್ಲಿ ಟೂರಿಸಮ್ ಜಾಗ್ರಫಿ ಅಂತ ಇರುತ್ತೆ. ಅದರೊಳಗೆ 1 ತಿಂಗಳು ಬರೀ ಟೂರೇ ಹೋಗ್ತೀವಿ. ಅಸ್ಸಾಂ ಅಂದರೆ ಬರೀ ಮ್ಯಾಪ್ ನೋಡಿರ್ತೀರ, ಡೆಲ್ಲಿ ಅಂದರೆ ಮ್ಯಾಪ್ ನೋಡಿರ್ತೀರ, ಏನಿದೆ ಗೊತ್ತಿಲ್ಲ. ಸೊ ರಾಜಸ್ಥಾನ ಅಂದರೆ ಡೆಲ್ಲಿ, ರಾಜಸ್ಥಾನ್, ಜೈಸಲ್ಮೇರ್, ಜೋಧ್ಪುರ್ ಮ್ಯಾಪಲ್ಲಿ ನೋಡಿರ್ತೀವಿ. ಆದರೆ ಜಿಯೋಗ್ರಫಿ MScನಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲೇ ಹೋಗ್ಬೇಕು, ಅಲ್ಲಿ ಜನ ಏನು ತಿಂತಾರೆ, ಏನು ಕುಡಿತಾರೆ, ಯಾವ್ದು ಬೆಳೆಗಳನ್ನು ಬೆಳೀತಾರೆ, ಅಲ್ಲಿ ಅಗ್ರಿಕಲ್ಚರ್ ಯಾವ ಥರ ಇದೆ, ಪೊಲಿಟಿಕಲ್ ಯಾವ ಥರ ಇದೆ, ಎಲ್ಲವನ್ನ ರಿಸರ್ಚ್ ಮಾಡಿ ಪ್ರಾಜೆಕ್ಟ್ ಮಾಡಿ ಬಂದು ಕ್ಯಾಂಪಸ್ಸಲ್ಲಿ ಕೊಡಬೇಕು. ಚೇರ್ಮನ್ಗಳು, ನಮ್ಮ ಟೀಚರ್ಸ್ ಯಾರಿರ್ತಾರೆ, ಕ್ಲಾಸ್ ಟೀಚರ್ಸ್. ಸೊ ಇದು ಪ್ರಾಕ್ಟಿಕಲ್. ಆಮೇಲೆ ಎಸ್ ಬೇಡ 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 ಬನ್ನಿ ಬನ್ನಿ ಕರ್ಕೊಳ್ಳಿ ಕರ್ಕೊಂಡು ಹಾಂ. ಇವಾಗ ಅಡ್ಮಿಟ್ ಆಗಿರುತ್ತೆ, ಇಂಡಿಯನ್ ಆಕ್ಸಿಡೆಂಟಲ್ ಪ್ರಾಬ್ಲಮ್ ಎಲ್ಲ ಟೈಮು. ನಾನು ಡಿಸಿಪ್ಲಿನ್ ಆಗಿ ಮಿಲಿಟರಿ ಥರ ಇರೋಕ್ಕಾಗತ್ತಪ್ಪ, ಆಗತ್ತ. ಸೊ ಒಂದ್ಸರಿ ಜೋರಾಗಿ ನಟ್ಬಿಡಿ, ತುಂಬ ಸೀರಿಯಸ್ ಆಗಿ ನಟ್ಬಿಡಿ. ಟೀಚಿಂಗ್ ಸಂಭ್ರಮಿಸಿಲ್ಲ ಅಂತ ಬೋರ್ ಆಗಿತ್ತು, ಹೌದಾ? ಹಾಂ ಎಸ್ ಅಲ್ಲ. ಆ್ಯಕ್ಚುಲಿ ಇದು ಫೋಕಸ್ ಇಲ್ಲ, ಈ ಕಡೆ ಕ್ಲೋಸಿಂಗ್ ಇಲ್ಲ, ಈ ಕಡೆ ಗಾಳಿ ಬರ್ತಾ ಇಲ್ಲ, ಹೌದಾ? ಇವಾಗ ನಾನೇನೇ ಹೇಳ್ತಾ ಇದ್ದೆ, ಸುಮಾರು 3,000, 4,000, 5,000 ಜನ ಗುರುಗಳ ಹತ್ರ ಹೋಗಿದ್ದೀನಿ. ಒಂದು 5-6 ಜನ 5-6, 20-30 ಮಾಸ್ಟರ್ ಡಿಗ್ರಿ ಮಾಡಿ ಒಂದು 10-20 ಸರ್ಟಿಫಿಕೇಟ್ಸ್ ಇದೆಯಾ, ಅದನ್ನೆಲ್ಲ ಹೇಳ್ಕೊಂಡು ನಾನು ಮತ್ತೆ 30 ವರ್ಷ ಬೇಕಾಗುತ್ತೆ. ಅದಕ್ಕೆ ನಿಮ್ಗೆ ಏನು ಕ್ವಶನ್ಸ್ ಇದೆಯೋ ಅದು ಕೇಳ್ಬಿಟ್ರೆ ನಾನು ಪ್ರಾಕ್ಟಿಕಲಾಗಿ ಏನೇನು ಮಾಡೋಕೆ ಹೋಗ್ತೀನಿ ಅದನ್ನ ಹೇಳ್ತಾರೆ. ಕಣ್ ಕ್ಲೀನ್ ಮಾಡೋದು, ಮೂಗು ಕ್ಲೀನ್ ಮಾಡೋದು, ಬಾಯಿ ಕ್ಲೀನ್ ಮಾಡೋದು, ಹೊಟ್ಟೆಯನ್ನು ಅವಮಾನವನ್ನು ಕ್ಲೀನ್ ಮಾಡ್ತೀವಿ. ಮತ್ತು ಪಂಚದೇವಸ್ಥಾನ, ಮೃತ್ತಿಕ ಸ್ನಾನ ಅಂತೇಳಿ 30 ಥರ ಸ್ನಾನಗಳು ಬರುತ್ತೆ. ಅದರಲ್ಲಿ ಒಂದು 5 ಸ್ನಾನಗಳನ್ನು ಮಿಕ್ಸಪ್ ಮಾಡಿ ಫುಲ್ ಬಾಡಿ ಅಪ್ಲೈ ಮಾಡಿ. ಆಮೇಲೆ ಎಮೋಷನಲ್ ಕೋಶೆಂಟ್ ತುಂಬ ಬ್ಲಾಕೇಜ್ ಇರ್ತೀವಿ. ಎಮೋಷನಲ್ ಕೋಶೆಂಟ್ ಅಂತ ಕೊಡ್ತೀವಿ. ಭಾವನಾತ್ಮಕದಲ್ಲಿ ಇಷ್ಟು ಜನ ಪೈನು, ಸಫರಿಂಗು, ಕ್ರೈಮ್ಸ್ ಅಲ್ಲಿ ಇರ್ತಾರೆ. ಎಷ್ಟೋ ಜನ ಹಾರ್ಟ್ ಮಾಡಿರ್ತೀವಿ.
ಇವಾಗ ಸರ್ ಪೇರೆಂಟ್ ಆಗಿದ್ದಾರೆ, ನಾನು ಇವರು ಸರ್ ಮಗ ಆಗಿದ್ದೀನಿ, ಟೀಚರ್ ಆಗಿದ್ದೀನಿ. ಸರ್ ಹೇಳ್ತಿದ್ದಾರೆ, ಏಯ್ ನಾನು ಕಾಲೇಜಿಗೆ ಇವರು ಕಾಲೇಜಿಗೆ ಹೋಗ್ತಿದ್ದಾರೆ, ಕಾಲೇಜಿಗೆ ಹೋಗಿ ಅರ್ಜೆಂಟ್ ಅವ್ರು ಕನ್ನಡ ಬಾಪ ಅಂತಿದ್ದಾರೆ. ನಾನು ದಿನ ಕನ್ನಡ ತಗೊಂಡೋಗ್ತೀನಿ, ನಾನು ಬೇಗ ಅರ್ಜೆಂಟ್ ಹೋಗೋದಪ್ಪ, ನಾನು ಶೂ ಓಸಿ ವಾಶ್ ಮಾಡಪ್ಪ ಅಂತ ಶೂ ವಾಶ್ ಮಾಡ್ಕೊಡ್ತೀನಿ. ರೆಸ್ಪೆಕ್ಟ್. ಬಟ್ಟೆ ಬೇಗ ತಗೋಪ್ಪ, ನೀರಲ್ಲಿ ಸ್ವಲ್ಪ ಮುರಿ ಹಾಕಪ್ಪ, ಡೀಸೆಲ್ ಆನ್ ಮಾಡಪ್ಪ, ನಾನು ಬೇಗ ಹೋಗ್ಬೇಕು, ಕಾರ್ ಸ್ವಲ್ಪ ವಾಶ್ ಮಾಡಪ್ಪ, ಕಾರ್ ಸ್ವಲ್ಪ ಸ್ಟಾರ್ಟ್ ಆಗಿದೆ ನೋಡಪ್ಪ, ಕಾರ್ ಸ್ವಲ್ಪ ಇಂಜಿನ್ ಆಗಿದೆ ಎಲ್ಲ ಕಾರಲ್ಲಿ ರೆಡಿ ಮಾಡಿದ್ದೀನಿ. ಮತ್ತೆ ಅಯ್ಯೋ ಇವತ್ತು ಆಗಲ್ಲ, ಸ್ಕೂಲ್ ಹೋಗೋದು ಮುಂಚೆಗೆ ನೀನೇ ನಾನು ಬಿಟ್ಕೊಂಡು ಅಂತ ಹೇಳ್ತಾರೆ. ಆಯಿತು, ಕಾರ್ ಹೊಡ್ಕೊಂಡು ಬರೋದಂಗೆ ಟೂ ವೀಲರ್ ಕೊಡ್ತೀನಿ, ಟೂ ವೀಲರ್ ಏನು ಮಾತಾಡಿದ್ರೆ ಹೊರಡ್ಕೊಂಡು ಬರ್ತಾರೆ. ನಂಬರ್ 1 ಟೂ ವೀಲರ್ ಇವರು ಅವ್ರ ಮಗ ಯಾರು ಸರ್. ನನಗೆ ಒಂದು ರೈತ ಸಂಘಕ್ಕೆ ಉದ್ಘಾಟನೆ ಪ್ರೋಗ್ರಾಮ್ ಇದೆ, ಗ್ರೀನ್ ತಗೋಪ್ಪ. ನಿನ್ ತಗೋದಿದೆ ನೋಡ್ಕೊಳ್ಳ. ಇವತ್ತು ಸ್ವಲ್ಪ ಬೆನ್ ಹತ್ತ ನೋಡಿ, ಬೆನ್ ಕಟ್ಟಾಗ್ಬಿಟ್ಟಿದೆ, ಸ್ವಲ್ಪ ಇದು ಮಾಡ್ಕೊಂಡು ನಿನ್ ಪೈಯ ನಿಂಪೆಂದು ನೀನ್ ಯಾಕೆ ನೋಡ್ಕೊಳ್ತೀಯ, ನಿಂಪೆಂದು ನೀನ್ ನೋಡಿ ನನ್ನ ಹತ್ರ ಆಯ್ತು, ನಿಂಪೆಂದು ನೀನ್ ಯಾಕೆ ಕೊಡ್ತೀಯ, ನಿಂಪೆಂದು ನೀನ್ ನೋಡ್ಬೇಕು, ನನ್ಪೆಂದು ನೀನ್ ಯಾಕೆ ಕೊಡ್ಬೇಕು ಕಿತ್ತಾಡ್ತಾ ಇದ್ದೀನಿ, ಕೊಡ್ತಾ ಇಲ್ಲ. ಮೊಬೈಲ್ ಸ್ವಲ್ಪ ಬಿಡೋಗ್ಬಿಟ್ಟಿದೆ, ರೆಡಿ ಮಾಡ್ಕೋಪ್ಪ. ಇವತ್ತು ಒಂದು ಸ್ಕೂಲಲ್ಲಿ ಕ್ಲಾಸ್ ಆಯ್ತು, ಸ್ಟೇಜ್ ಪ್ರೋಗ್ರಾಮ್ ಹೋಗ್ತಾ ಇದ್ದೀನಿ, ನೀನು ಬಾಬಾ ಜೊತೆಗೆ ನೀನು ಕಲ್ತು ನನಗೆ ಕಳಿಸ್ತಾ ಇದೀಯ. ಈಗ ಸ್ತುತಿ ಸರ್ ನನಗೆ ಹೆಂಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೋ ಹಂಗೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಇವರು ನಮ್ಮ ತಂದೆಯಾಗಿ ನನಗೆ ಹೆಂಗೆ ಟೀಚರ್ ಆಗಿ ನನಗೆ ಯಾವ ರೀತಿಯಲ್ಲಿ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಅದೇ ರೀತಿ ಇದು ಒಂಥರ ಬ್ಯಾಂಕ್ ಇದ್ದಂಗೆ, ಎಮೋಷನಲ್ ಬ್ಯಾಂಕ್. ಹೇಳಿ, ಈ ಬ್ಯಾಂಕ್ ಅಲ್ಲಿ ನಾನು ದುಡ್ಡು ಇಟ್ಟಿರೋದ್ರಿಂದ ನಾನು ಕೊಡ್ತಾ ಇದ್ದೀನಿ. ಈ ಬ್ಯಾಂಕ್ ಅಲ್ಲಿ ದುಡ್ಡೇ ಇಟ್ಟಿಲ್ಲ, 5,000 ಇಟ್ಟಿದ್ಯಾ, ಹೋಗ್ಬಿಟ್ಟು ಚೆಕ್ ಕೊಡ್ತೀವಿ, 5,000 ಕೊಡ್ತೀವಿ. 50,000 ಕೊಟ್ರೆ ವಾರದ ಹಾಗೆ ಹೋಗಲ್ಲ ಅಲ್ವಾ? ಸೊ ನಿಮ್ಮ ಬ್ಯಾಂಕ್ ಆಫ್ ಎಮೋಷನ್ಸ್ ತುಂಬ ಬ್ಲಾಕಿಂಗ್ ಇರುತ್ತೆ. ಪೇರೆಂಟಿಂಗ್ ಅಲ್ಲಿ ಸರಿಯಾಗಿ ಮಾಡಿರಲ್ಲ, ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ, ಈ ತರ ಬ್ಲಾಕೇಜಸ್ನ 1 hour ಸೆಷನ್ ಇರ್ತದೆ, ಪ್ರಾಕ್ಟಿಕಲ್ ಸೆಷನ್ ಬರ್ಸ್ಟ್ ಮಾಡ್ತೀವಿ. ಒಂದ್ಸಲಿ ಎಮೋಷನಲ್ ಪರ್ಸನ್ ಬರ್ಸ್ಟ್ ಮಾಡಿದ್ರೆ ಲೈಫಲ್ಲಿ ಯಾವುದು ಇದು ಕ್ಲಾಸ್ ಮಾಡೋದಕ್ಕೆ ಡೆಲ್ಲಿಯಲ್ಲಿ ಒಂದು ಟೀಮ್ ಇದೆ, ಸೈಕಾಲಜಿಸ್ಟ್ ಗಳಿರ್ತಾರೆ, ಬ್ರೈನ್ ಟ್ರೈನರ್ ಅಂತ ಇರ್ತಾರೆ. ಅದಕ್ಕೆ 50,000 ರೂಪೀಸ್ ಚಾರ್ಜ್ ಮಾಡ್ತಾರೆ 1 hourಗೆ. 1 hourಗೆ 50,000 ಚಾರ್ಜ್ ಮಾಡ್ತಾರೆ. ಗೊತ್ತಾಯ್ತಾ ನಾಲೆಡ್ಜ್ ಎಷ್ಟು ಪವರ್ ಅಂತ? ಒಟ್ಟು ಹೋಗ್ತಾ ಜನ ಕಲಿತಾರೆ. ಯಾಕಂದ್ರೆ ನಾನು ಮನೆ ಕಟ್ಟಿದ್ರೆ ಏನು ಸಮಾನ ಆಗ್ತದೆ, ಕಾರ್ ತಗೊಂಡಿದ್ರೆ ಏನು ಸಮಾಧಾನ ಆಗ್ತದೆ, ಬಟ್ಟೆ ಡ್ರೆಸ್ ಎಲ್ಲ ತಗೊಂಡು ಸಮಾಧಾನ ಆಗ್ತದೆ, ಜ್ಯುವೆಲ್ಸ್ ತಗೊಂಡು ಸಮಾಧಾನ ಆಗ್ತದೆ, ಆಡಿ ಟೂರೆಲ್ಲ ಹೋಗ್ತೀನಿ ಸಮಾಧಾನ ಆಗ್ತದೆ, ಏನು ಸಿಗ್ತಾ ಇಲ್ಲ. ನೋ ರಿಸಲ್ಟ್ ಇರೋದೇ ನಾಲೆಡ್ಜ್ ಪಡ್ಕೊಳ್ತಿಲ್ಲ. ಅದಕ್ಕೆ ವರ್ಕ್ಶಾಪ್ ಹೋಗ್ತೀವಿ, ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ವಿ, ಅದರಿಂದ ಜ್ಞಾನ ಸಿಗ್ತಾ ಇದೆ, ಆ ಜ್ಞಾನದಿಂದ ಹಣ ವಸ್ತುಗಳೆಲ್ಲ ತಗೊಳ್ಳೋಣ. ಕರೆಕ್ಟ್? ಈಗ ನೀನು 10 year ಏನು ತಗೊಂಡ್ಬಂದಿದ್ದೀವಿ ಇಲ್ಲಿ? Why you are coming here 10 years? Continuing the life or acquiring the knowledge. Okay? Are you ready? Lesson is? Yes, sir. Okay, ಇವಾಗ ಅಲ್ಲಿ 25-30 ಥೆರಪಿಗಳನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ತೀವಿ. ಎಲ್ಲರೂ ಸಿಗಲ್ಲ. ಯಾರಿಗೆ ಆ ಥರ ವರ್ಕ್ಶಾಪ್ ಅಟೆಂಡ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆ ಲೈಫಲ್ಲಿ ಒಂದ್ಸಲ ಸ್ಪೆಷಲ್ ಲೈಫ್ ಪರ್ಸನಾಲಿಟಿ ವರ್ಕ್ಶಾಪ್, ಹೆಲ್ತ್ ವರ್ಕ್ಶಾಪ್ನ ಅಟೆಂಡ್ ಮಾಡ್ಬೇಕಂತ ಇಷ್ಟೇ ಇದೆ. 2 ಕೈ ಎತ್ಬಿಟ್ಟು ಮೇಲೆ ಎತ್ಕೊಂಡು ನೋಡ್ಕೊಂಡು ನೀವೇ ಸ್ಟ್ಯಾಂಡ್ ಅಪ್ ಕ್ಲಾಪ್ ಆಗ. ನೂರು ಬೀಜ ಹಾಕಿದ್ರೆ ಒಂದೇ ಬೆಳೆ ಇರುತ್ತೆ, ಏನು ಮಾಡೋದಿಲ್ಲ, ಅದು ಎಲ್ಲರೂ ಸಿಗುತ್ತೆ. ಕ್ಲಾಪ್ ಆಗ. ನಮಗೂ ನಮ್ಮ ಗುರುಗಳು ಹಿಂಗೆ ಹೇಳಿದಾಗ ನಾನು ಹೆಂಗೆ ಹೋಗಿ ನಿಂತ್ಕೊಳ್ತೀನಿ, ಅದಕ್ಕೆ ನಾನು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದೀನಿ. ಟಿಕೆಟ್ ಗೊತ್ತಾಯ್ತಾ? ಅವಾಗ ನನಗೂ 1 ರೂಪಾಯಿ ಇಲ್ಲ, ಅವಾಗ 5,000 ರೂಪಾಯಿ ಇತ್ತು ಫೀಸು. ಅಂದ ತಕ್ಷಣ ನೇಚರ್ ನಂಗೆ ಸಪೋರ್ಟ್ ಆಗುತ್ತೆ, ನೇಚರ್ ಸಪೋರ್ಟ್ ಆಗುತ್ತೆ. ದುಬೈಲಿ ಒಂದು ಕ್ಲಾಸ್ ಇದೆ, 5 lakh rupees ಇದೆ, ನನ್ನ ಹತ್ರ 5 rupees ಇದೆ. ಆದರೆ ನನ್ನ ಆಟಿಟ್ಯೂಡ್ ಹೆಂಗಿದೆ ಅಂದರೆ ಅಲ್ಲಿ ಹೋಗಿ ನಿಂತ್ಕೊಳ್ತಿದ್ದಾನೆ. ಸೊ ಇವಾಗ ಬಂದು ನಿಂತ್ಕೊಳ್ಳೋಕೆ ಕಾಸು ಕೊಡಂಗಿಲ್ವಲ್ಲ? ಆರ್ ಯು ರೈಟ್? ನಿನ್ನೆ ಎಂ ಜಿ ಶೋರೂಮಲ್ಲಿ ಅವರು ಟೆಸ್ಟ್ ಡ್ರೈವ್ ನೋಡೋದು, ಸರ್ ಹೊಂಡಾಯವ್ರನ್ನ ಟೆಸ್ಟ್ ಡ್ರೈವ್ ನೋಡೋದು, ಕಾಸು ಕೊಡ್ಬೇಕಪ್ಪ. ನಿನ್ನೆ ಯಾರು ಆಪಲ್ ಮೊಬೈಲ್ ಮಾಡಿದ್ದಾರೆ ನೋಡಿ, ಎಲ್ಲ ಆಪಲ್ ಮೊಬೈಲ್ ನೋಡಿದ್ರು, ನೋಡೋಕ್ಕೆ ಫ್ರೀ ಕೊಟ್ಟು ಇದು ಕೊಟ್ಟನಪ್ಪ ನಿಮಗೆ 1,50,000 rupees ಕೊಟ್ಟಿದ್ದಾರೆ. ಅವ್ರ ಹತ್ರ ಬರೀ 5 rupees ಇಲ್ಲ. ನಾವು ಇಮ್ಯಾಜಿನ್ ಮಾಡಿಲ್ಲ 5 rupees ಇಲ್ಲ ಅವ್ರ ಹತ್ರ. ಆದರೆ ಆಟಿಟ್ಯೂಡು, ಈ ಆಟಿಟ್ಯೂಡು ಸಪೋರ್ಟ್ ಮಾಡುತ್ತೆ. ಹೇಗೆ ಸಪೋರ್ಟ್ ಮಾಡುತ್ತೆ? ಜನ ಇದ್ದಾರೆ,
15 ಜನದ ಹತ್ರ 10,000 ಹಾಕಿ ಅಂತ ಹೇಳಿದ್ರು, ಹಾಕಿದ್ರು 1.5 ಲ್ಯಾಕ್ ಕೊಟ್ಬಿಟ್ಟು ಮೊಬೈಲ್ ತಗೊಂಡು ನಿಮಗೆ ಸಿಕ್ಕಿರೋದ ಇದು ಒಂದು ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಚಾಣಾಕ್ಷತನ ಇದೆ ಜಗತ್ತಲ್ಲಿ ನೋಡಿ. ಆ ಮೇಡಮ್ಗೆ ರಾಧಾಕೃಷ್ಣ ಸ್ವಾಮಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಅವ್ರ ನಾಲೆಡ್ಗೆ ₹1,00,00,000 ದುಡಿಬೋದು, 1 ಇಯರ್ ಅರ್ನ್ ಮಾಡ್ಬೋದು. ಅಂದರೆ ಆಟಿಟ್ಯೂಡ್ ಚೇಂಜ್ ಮಾಡಬೇಕು. ಅವ್ರಿಗೆ ನಾನು ಟ್ರೈನ್ ಮಾಡಿಬಿಟ್ರೆ ಅವ್ರ ಕ್ಲಾಸಲ್ಲಿ ಬೇರೆ UK US ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಕೂಲ್ನಲ್ಲಿ ಟೀಚರ್ ಅವ್ರು ಮಾತ್ರ ಏನು ಚೇಂಜ್ ಮಾಡೋದು ಹೇಳ್ತಿದ್ದಾರೆ. ಯಾರೇ ಸ್ಕೂಲಲ್ಲಿ ವರ್ಕ್ ಮಾಡಿದ್ದಾರೆ ಟೀಚರ್ ಇವನು ಏನು ಸ್ವಲ್ಪ ಚಪ್ಪಲಿಂದ ಹೊಡಿತಾರೆ, ಚಾಣಾಕ್ಷತನ ಇಲ್ಲ, ಈಗ ದುಡ್ಡಿಲ್ಲ ಅನ್ನೋದಿಲ್ಲ. ಸೊ ಕ್ಲಾಸ್ ಹೋಗ್ತಾ ಮನಿ ಹೋಗ್ತಾರೆ ಅಲ್ವಾ? ಎಥಿಕ್ಸ್ ಬಗ್ಗೆ ಹೋಗ್ಬಿಡೋದಾ? ಎಥಿಕ್ಸ್ ಇದ್ರೆ ಎಥಿಕಲಿ ಇರಬೇಕು, ಏನೇ ಇದ್ರು ಲೀಗಲಿ ಇರಬೇಕು, ಪ್ಯೂರಿಟಿ ಆಗಿರ್ಬೇಕು, ಸೆಲ್ಫ್ಲೆಸ್ ಆಗಿರ್ಬೇಕು, ಓನ್ ನಾಲೆಡ್ಜ್ ಇರಬೇಕು. ರೆಡಿನಾ? ಓಕೆ ಮನಿ ಈಸ್ ನಾಟ್ ಎವ್ರಿಥಿಂಗ್, ಎವ್ರಿಥಿಂಗ್ ಈಸ್ ನಾಟ್ ಎ ಮನಿ. ಹಣನೇ ಎಲ್ಲ ಇಲ್ಲ, ಹಣ ಇಲ್ಲದೇನೆ ಏನಿಲ್ಲ ಹಂಗಾಗ್ಬಿಟ್ಟಿದೆ. ನಮಗೆ ಕನ್ಫ್ಯೂಷನ್ ಇತ್ತು ಇದುವರೆಗೆ, ಇಷ್ಟು ಕ್ಲಾಸ್ ಎಲ್ಲ ಮಾಡಿದ್ನಲ್ಲ. ಸೊ ಎಲ್ಲ ವರ್ಷ ನಾನೇ ಮನಿ ಅಂತ ದೂರ ಹೋಗ್ಬಿಡ್ತೀನಿ, ತರಕಾರಿ ಭಯ ಆಗ್ತದೆ. ಆದರೆ UK US ಎಲ್ಲ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಸೊ ಮಾಡ್ರನ್ ವರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಗೊತ್ತಿರಲ್ಲ. ಮಾಡ್ರನ್ ವರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ನಿಮಗೆ ವಾಟ್ಸಪ್ ಯೂಸ್ ಮಾಡೋಕ್ಕೆ ಬಂದಿಲ್ಲ, ಫೇಸ್ಬುಕ್ ಯೂಸ್ ಮಾಡೋಕ್ಕೆ ಬಂದಿಲ್ಲ, ಟ್ವಿಟರ್ ಯೂಸ್ ಮಾಡೋಕ್ಕೆ ಬರ್ತಾ ಇಲ್ಲ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಗೊತ್ತಿರಲ್ಲ. ಅಪ್ಡೇಟ್ ಇರಬೇಕು. ಈ ಯುಗಕ್ಕೆ ಈ ಟ್ರೆಂಡಿಗೆ ಹೆಂಗಿದೆ ಹಾಗೆ ಅಪ್ಡೇಟ್ ಆಗಿರಬೇಕು. ಈ ಬುಕ್ ಇದೆ ಆಯ್ತಾ, ಈ ಬುಕ್ಕಲ್ಲಿ ತಗೊಂಡ್ರೆ ಅದೇ ಹೇಳ್ಬಿಡ್ತೀವಿ ಸಿಲೆಬಸ್ ಎಲ್ಲ ನಾಲೆಡ್ಜ್, ಹಿಸ್ಟ್ರಿ, ಎಕನಾಮಿಕ್ಸು, ಸೋಷಿಯಲ್ ಸೈನ್ಸು ಇದೆಲ್ಲ ಬೇಕೇನಪ್ಪ? ಸಿಲೆಬಸ್ಸೇ ಆಗಿರ್ಬೋದು. ನೀನು ಅಂಡರ್ ರಿಸರ್ಚ್ ಮಾಡ್ಕೋ. ಎಷ್ಟೋ ಜನಕ್ಕೆ ನಾನೇ ಫಿಫ್ತ್ ಸ್ಟ್ಯಾಂಡರ್ಡಲ್ಲೇ ಡೈರೆಕ್ಟ್ ಎಜುಕೇಷನ್ 10th ಬೋರ್ಡಲ್ಲಿ ಎಕ್ಸಾಮ್ ಕಟ್ಟಿಸ್ಬಿಟ್ಟು 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ವ್ಯವಸಾಯ ಮಾಡ್ತೀನಿ. ಅವ್ರಿಗೆ 25 ಲ್ಯಾಕ್ ಅರ್ನ್ ಮಾಡಾಯಿತು 10th ಸ್ಟ್ಯಾಂಡರ್ಡ್. ಇದೆಲ್ಲ ಹೋಗಿ ಮಾಡಾದ್ಮೇಲೆ ಹರ್ನ್ ಮಾಡೋದೇ ಮಾಡ್ತೀವಿ. ಮತ್ತೆ ಅದು ಮಾಡಿದ್ರು ಒಂದಂತೂ ಸತ್ಯ, ವೆರಿ ಸಿಂಪಲ್ ಆಗಿ ಗೊತ್ತೋದಕ್ಕೆ ಹಣ ಬೇಕಾಗಿಲ್ಲ. ಜೋರಾಗಿ ಕ್ಲಾಪ್ ಮಾಡೋದು. ಬೀಜ, ನೀರು, ಮಣ್ಣಿದೆ ಸಾಕು. ಒಂದು ಕಾಂಪೌಂಡ್ ಒಳಗಿದೆಯಾ, ಬೀಜ ಇದೆ, ನೀರಿದೆ, ಎಲ್ಲ ಬೆಳೀತಾ ಇದ್ದೀನಿ. ಹಣ್ಣು, ಸೊಪ್ಪು, ತರಕಾರಿಗಳಲ್ಲಿ ಯಾವ್ಯಾವ ಇಂಡಿಯನ್ ತರಕಾರಿಗಳಲ್ಲಿ ಯಾವ ತರಕಾರಿ ಸೀಡ್ಲೆಸ್ ಅಲ್ಲ. ಸೀಡ್ಲೆಸ್ ತಿಂದಿರೋದ್ರಿಂದ ಇವಾಗ ನಿಮಗೆ ಜ್ವರ ಬರ್ತಾ ಇರೋದು, ತಲೆ ಸುತ್ತು ಬರ್ತಾ ಇರೋದು. ಸೊ ಇವಾಗ ಏನಾದರೂ ಇಂಡಿಯನ್ ಗೌರ್ಮೆಂಟು WHO ಟೆಸ್ಟ್ ಅಷ್ಟೊಂದು ಹೊಡೆದಿರುತ್ತೆ. ನೀರು ಎಲ್ಲರೂ ಕ್ಯಾನ್ಸರ್ ಚೆಕ್ ಮಾಡ್ಕೋಬೇಕಂತ ಹೇಳ್ಬೋದು. ನಮಗೆ ಯಾವ ತರಕಾರಿಗಳನ್ನು ಕೊಂಡ್ಕೊಂಡು ತಿನ್ನೋದಕ್ಕೆ ರೈಟ್ಸ್ ಇಲ್ಲ. ಅದಕ್ಕೆ ನಾವು ಲಾಸ್ಟ್ ಇದರಲ್ಲಿ ಫ್ರೀ ಸೀಡ್ಸ್ಗಳನ್ನ ಕೊಡ್ತೀವಿ ಒಂದು ಸ್ಕೂಲಲ್ಲಿ, ಸಾಧನಾ ಸ್ಕೂಲ್. ವೆರಿ ಇಂಪಾರ್ಟೆಂಟು. ಬೆಳಗ್ಗೆ 2 ಅವರ್, ಸಂಜೆ 2 ಅವರ್, 1 ವರ್ಷ ಕರೆಕ್ಟಾಗಿ ವ್ಯವಸಾಯ ಮಾಡ್ಕೊಂಡ್ರೆ ಒಂದು ಫಾರ್ಮ್ ರೆಡಿ ಆಗ್ಬಿಡ್ತೀವಿ. ಒಂದು 5 ತೆಂಗಿನ ಮರ ಸಾಕ ಒಂದು ಮನೆಗೆ, ಒಂದು ಸಾಕು ಒಂದು 5 ಜನ. ಒಂದು 5 ಬಾಳೆ ಗಿಡ ಸಾಕು. ನಾನು ಒಂದೇ ಬಾಳೆ ಗಿಡ ಇರ್ತೀನಿ, ಅದರಲ್ಲಿ ಎಷ್ಟು ಗಿರಿ 12 ಬಾಳೆ ಗಿಡ ಒಂದರಲ್ಲಿ. ಒಂದು ತೇಯನ್ ಅಂತ ರಾಮಲಿಂಗ ಒಳ್ಳೆದಾರ ಸ್ವಾಮಿ, ರಾಮಲಿಂಗ ಒಳ್ಳೆದಾರ ಸ್ವಾಮಿ ಅಂತ ಒಬ್ರು ಹಾಗೆ ಇಲ್ಲಿ ಒಡಲೂರು ತಮಿಳುನಾಡು. ಅವ್ರು ಏನು ಹೇಳ್ತಾರೆ ಅಂದರೆ, ಮರಣವಿಲ್ಲದ ದೊಡ್ಡ ಬಾಳು ಇದೆ, ಡೆತ್ಲೆಸ್ ಬಾಡಿ ಇದೆ ಅಂತೇಳಿ ಅವರು ಬಾಡಿನ ಜ್ಯೋತಿ ಮಾಡ್ತಾರೆ. ಓಕೆ, ಆ ಥರದ್ದು ಒಂದು ಸಿಸ್ಟಮ್ ಇದೆ. ಅದು ನೀವು ಕಲ್ತ್ಕೋಬೇಕಂದ್ರೆ ಸ್ಪಿರಿಚುವಲ್ ಆಗಿ ಡೆಪ್ತ್ ಆಗಿ ಕಲ್ತ್ಕೊಳ್ಬೋದು. ಸೊ ಎಲ್ಲರೂ ಉತ್ಪತ್ತಿಯಾಗಿದ್ದು, ಎಲ್ಲರೂ ಹುಟ್ಟಿದ್ದು ರೂಮ್ ಒಳಗಡೆ. ಈ ಥರ ಸ್ಕೂಲ್ ಟೀಚರ್ ಟ್ರೈನ್ ಮಾಡಿದ್ರೆ ಇನ್ಸ್ಪೆಕ್ಟರ್ ಬಂದಿದೆ. ಬೈ ಪ್ರಾಡಕ್ಟ್ ಒಂದು ಗಿಡದಲ್ಲಿ ಹಣ್ಣು ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ, ಒಂದು ನಿಮ್ಗೆ ಎಷ್ಟು ಗಿಡ ಹಣ್ಣು ಹಾಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ಗಿಡ ಬೆಳೆದು ದೊಡ್ಡದಾಗಿ ಹೂವು ಬರಬೇಕು, ಕಾಯಿ ಆಗಿ ಹಣ್ಣು ಹಾಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ನೋಡಿ ಹುಡುಗವನ್ನ ಒಂದೇ ಗಿಡಾಗಿ ಹಣ್ಣಾಗಿ ಕಾಯಾಗಿ 19 ವಯಸ್ಸಿಗೆ ಅವ್ನು ಹುಡುಗಿದ್ದೀನಿ. ಸೊ ಪಟೇಲ್ ಬಂದು ಖುಷಿ ಆಗುತ್ತಲ್ಲ, ನೀನೇ ಖುಷಿ ಆಗುತ್ತೆ. ಅದಕ್ಕೆ ನೀನು ಯಾರ ಜೊತೆ ಇದೆಯಾ ಅನ್ನೋದು ನೋಡಿದ್ರಲ್ಲ, ಹೇಗಿದ್ದೀಯಾ? ಸಂಗಮ್ ಸರಣಂ ಗಚ್ಚಾಮಿ. ಬರೀ ಅವಳು ಹಂಗೆ ಕಣೆ, ಅವಳು ಹಿಂಗೆ ಕಣೆ, ಅವಳು ಹಾಗೆ ಕಣೆ, ಹೀಗೆ ಕಣೆ ಅಂತ ಮಾತಾಡಿ ನೀನು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾನೆ. ಅದ್ರೊಳಗೆ ನೀನು ಸಬ್ಜೆಕ್ಟ್ ಹೋಗ್ಬಿಟ್ಟು ರ್ಯಾಂಕ್ ತಗೋಬೋದು. ಅವ್ನು ಕಣೆ ಅವಳು ಹಿಂಗೆ ಮಾಡಿದ್ವಿ ಕಣೆ, ಹಿಂಗೆ ಮಾಡಿದ್ವಿ ಕಣೆ ಅಂತ ಹೇಳ್ಬಿಟ್ಟು ಫೇಲ್ ಆಗೋದು, ಕಡಿಮೆ ಮಾರ್ಕು ತಗೋ. ಆ ಟೀಚರ್ ಸರಿ ಇಲ್ಲ, ಈ ಟೀಚರ್ ಸರಿ ಇಲ್ಲ ಕಣ, ಹಂಗೆ ಹೋಗೋಣ ಕಣ, ಹೆಂಗೆ ಹೋಗೋಣ,
ಅವ್ರ ಹಬ್ಬ ಹಂಗೆ ಕಣ ಇವ್ರ ಹತ್ರ ಹೀಗೆ ಕಣ ಅಂತ ಹೇಳ್ಕೊಂಡು ಗಾಸಿಪಿಂಗ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೋದು. ಅದೇ ಟೈಮಲ್ಲಿ ಓದ್ಬಿಟ್ಟು ಪಾಸು ಆಗ್ಬೋದು, ರ್ಯಾಂಕ್ ತಗೊಂಡು. ಹೌದಾ? ಸೊ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ? ನನಗೆ ಏನು ಗೊತ್ತಿದೆ ಅದನ್ನು ನಾನು ಹೇಳ್ತಾನೆ ಇರ್ತೀನಿ. ನೀವು ಕ್ವಶನ್ಸ್ ಕೇಳೋದು. ಸೊ ಕ್ವಶನ್ಸ್ ಕೇಳೋದು ಮುಂಚೆ ಒಂದು ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ. ಓಕೆ? ಹಾಂ, ಓಕೆ. ಕ್ಲೋಸ್ ಯುವರ್ ಐಸ್. ಸ್ಟಾರ್ಟಿಂಗ್ ಮಾಡೋಣ. ಓಂ be blessed by the divine. 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 Let's all the world healthy, peace, prosperity, humble pranam, and salutation, all my masters, all my teachers, all my gurus, and all five elements, I respect, I love this Mother Earth, Mother Cow, my own mother, my own father, my own teacher, I respect water, air, space, sky, sun, moon, and all the five elements. ಎರಡು ನೀತಿ ಚಾರಿತ್ರ್ಯಗಳು ನಾನು ನನ್ನ ಜೀವನದಲ್ಲಿ ಯಾರೊಬ್ಬರ ದೇಹಕ್ಕಾಗಲಿ ಮನಸ್ಸಿಗಾಗಲಿ ನೋವನ್ನುಂಟು ಮಾಡುವುದಿಲ್ಲ. ನೋವಿನಲ್ಲಿ ಇರುವವರಿಗೆ ನನ್ನಿಂದಾದ ಸಹಾಯವನ್ನು ಮಾಡುತ್ತೇನೆ. ನಾನು ಈ ದಿನದಿಂದ ಸಮಯವನ್ನು ಸಂಪೂರ್ಣವಾಗಿ ಜ್ಞಾನವನ್ನು ಸಂಪಾದಿಸಿಕೊಳ್ಳಲು ಉಪಯೋಗಿಸಿಕೊಳ್ಳುತ್ತೇನೆ. I love myself. I really love myself. You want to open your eyes? Back for stride. Observe your breathing. Relax your whole body. Relax your mind.